ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ನನ್ನ ಹಿಂದೆ ಒಂಟಿಯಾಗಿ ಒಂದು ಬೆಟ್ಟ ನಿಂತಿದೆ ಅಲ್ಲ, ಒಂದು ಬಂಡೆ. ಈ ಏರಿಯಾಗೆ ಹೆಸರು ಬ್ಲೂ ಮೌಂಟೇನ್ ಎಂಬುದಾಗಿ. ಆಸ್ಟ್ರೇಲಿಯಾದಲ್ಲಿ ಸಿಡ್ನಿಯಲ್ಲಿ ಬ್ಲೂ ಮೌಂಟೇನ್ ಎಂಬಂತ ಒಂದು ಪ್ರದೇಶ ಇದೆ. ಇಲ್ಲಿ ಒಂದು ಬಂಡೆ ಒಂಟಿಯಾಗಿ ನಿಂತಿದೆ ಅಲ್ಲ, ಅದಕ್ಕೆ ಒಂದು ಹೆಸರನ್ನು ಇಟ್ಟಿದ್ದಾರೆ, ಆರ್ಫನ್ ರಾಕ್ ಎಂಬುದಾಗಿ, ಅನಾಥ ಬಂಡೆ ಎಂಬುದಾಗಿ. ಅದು ಒಂಟಿಯಾಗಿ ನಿಂತಿದೆ ಅಲ್ಲ, ಹಾಗಾಗಿ ಆ ಹೆಸರನ್ನು ಇಟ್ಟಿದ್ದಾರೆ. ಕೆಲವರು ನಾನು ಅನಾಥನಂತೆ ಇದ್ದೇನೆ ಎಂಬುದಾಗಿ ಕಣ್ಣೀರು ಸುರಿಸುತ್ತಾರೆ. ನಿಮ್ಮ ಜೀವಿತದಲ್ಲೂ ಎಲ್ಲರೂ ಇದ್ದರೂ ಕೂಡ ನಾನು ಅನಾಥನಂತೆ ಇದ್ದೇನೆ ಎಂದು ಕಂಗಾಲಾಗುತ್ತೀರಾ? ಒಮ್ಮೆ ಒಂದು ಗ್ರಾಮಕ್ಕೆ ನಾನು ಸೇವೆಗಾಗಿ ಹೋಗಿದ್ದೆ. ಅಲ್ಲಿ ಒಂದು ಸ್ಕೂಲ್ನಲ್ಲಿ ನನ್ನನ್ನು ತಂಗುವಂತೆ ಮಾಡಿದ್ದರು. ಅದು ನನ್ನ ಸೇವೆಯ ಆರಂಭದ ದಿನಗಳು. ನಾನಲ್ಲಿ ತಂಗಿದ್ದು ಕೂಟದಲ್ಲಿ ಪ್ರಸಂಗ ಮಾಡುತ್ತಾ ಇದ್ದೆ. ಒಂದು ದಿನ ಹಗಲಿನ ಸಮಯದಲ್ಲಿ ಒಬ್ಬ ಯೌವನಸ್ಥನು ನನ್ನನ್ನು ನೋಡುವುದಕ್ಕೆ ಬಂದನು. ಚಿಕ್ಕ ಮಗುವಿನ ಹಾಗೆ ಮಾತನಾಡಿದನು. ಅಯ್ಯ, ನಿಮ್ಮ ಬಳಿ ಒಂದು ವಿಷಯವನ್ನು ಕೇಳಬೇಕು. ಏನೆಂಬುದಾಗಿ ಕೇಳಿದೆ. ನನಗೆ ತಂದೆ ತಾಯಿ ಇಲ್ಲ, ಅವರಿಬ್ಬರು ತೀರಿ ಹೋದರು. ಈ ಊರಿಗೆ ನಾನು ಒಬ್ಬಂಟಿಯಾಗಿ ಬಂದೆ. ಎಲ್ಲಾ ಕೆಲಸವನ್ನು ಮಾಡುತ್ತೇನೆ. ಯಾರ್ಯಾರು ಯಾವ ಕೆಲಸವನ್ನು ಹೇಳುತ್ತಾರೋ ಎಲ್ಲವನ್ನು ಮಾಡುತ್ತೇನೆ. ಊಟವನ್ನು ಕೊಡುತ್ತಾರೆ. ಆ ರೀತಿ ಬಾಳುತ್ತೇನೆ. ಕೆಲವರು ಹೇಳುತ್ತಾರೆ, ನೀನೊಬ್ಬ ಅನಾಥ, ನಿನಗೆ ಯಾರೂ ಇಲ್ಲ, ನೀನೊಬ್ಬ ಅನಾಥ ತಾನೆ ಎಂಬುದಾಗಿ ಎಲ್ಲ ಮಾತನಾಡುತ್ತಾರೆ. ಆ ಮಾತು ನನ್ನನ್ನು ದುಃಖಪಡಿಸುತ್ತಾ ಇದೆ. ನಾನೊಬ್ಬ ಅನಾಥನ, ನೀವು ಹೇಳಿ ಎಂಬುದಾಗಿ ಹೇಳುತ್ತಾನೆ. ನಾನು ಅವನಿಗೆ ಏನು ಹೇಳುವುದೆಂಬುದಾಗಿ ಆಶ್ಚರ್ಯವಾಗಿ ನೋಡುವಾಗ ನನಗೆ ಒಂದು ವಾಕ್ಯವು ನೆನಪಿಗೆ ಬಂದಿತು. ಯೋಹಾನ 1ನೇ ಅಧ್ಯಾಯ 12ನೇ ವಾಕ್ಯ. ಯಾರ್ಯಾರು ಯೇಸುವನ್ನು ಅಂಗೀಕರಿಸಿದರೋ, ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಆ ವಾಕ್ಯವನ್ನು ಅವನಿಗೆ ಓದಿ ತೋರಿಸಿ, ನೀನು ಯೇಸುವನ್ನು ಅಂಗೀಕರಿಸಿದ್ದೀಯಾ ಎಂಬುದಾಗಿ ಕೇಳಿದೆ. ಅವನೊಳಗೆ ತಕ್ಷಣ ಒಂದು ಸಂತೋಷ, ಮುಖವೇ ಅರಳಿತು. ಹೌದು ಅಯ್ಯ, ನಾನು ಯೇಸುವನ್ನು ಅಂಗೀಕರಿಸಿಕೊಂಡಿದ್ದೇನೆ, ಆತನು ನನ್ನೊಂದಿಗೆ ಇದ್ದಾನೆ. ಈ ಊರಿಗೆ ಬಂದ ನಂತರವೇ ನಾನು ಯೇಸುವನ್ನು ಅಂಗೀಕರಿಸಿದೆ ಎಂಬುದಾಗಿ ಹೇಳಿದನು. ಹಾಗಾದ್ರೆ ನೀನು ಅನಾಥನಲ್ಲ. ಯೇಸು ನನಗೆ ತಂದೆಯಾಗಿಯೂ ಇದ್ದಾನೆ, ತಾಯಿಯಾಗಿಯೂ ಇದ್ದಾನೆ, ಸಹೋದರನಾಗಿಯೂ ಇದ್ದಾನೆ, ಸ್ನೇಹಿತನಾಗಿಯೂ ಇದ್ದಾನೆ. ನೀನ್ ಹೇಗೆ ಅನಾಥನಾಗಬಹುದು? ಅವನು ಹೇಳಿದನು, ಹೌದಾ? ಅವನ ಮುಖ ಅರಳಿ ಸಂತೋಷವಾಗಿ, ನಾನು ಅನಾಥನಲ್ಲ ಅಲ್ಲವಾ? ನಾನು ಅನಾಥನಲ್ಲ. ಹೌದು, ಯಾರೇ ಹೇಳಿದರು, ಏನೇ ಹೇಳಿದರೂ ಕೂಡ ನೀನ್ ಧೈರ್ಯವಾಗಿ ಹೇಳು, ನಾನು ಅನಾಥನಲ್ಲ. ನನಗೆ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಸಹೋದರ ಇದ್ದಾರೆ, ಒಳ್ಳೆಯ ಸ್ನೇಹಿತ ಇದ್ದಾರೆ. ಆದ್ದರಿಂದ ನಾನು ಅನಾಥನಲ್ಲ ಎಂಬುದಾಗಿ ಧೈರ್ಯವಾಗಿ ಹೇಳು ಅನ್ನುವಾಗ ಅಷ್ಟು ದೊಡ್ಡ ಸಂತೋಷ ಅವನ ಮುಖದಲ್ಲಿ ಬಂದಿತ್ತು. ಯೇಸು ಸಂಗಡ ಇದ್ದರೆ ನಾವು ಅನಾಥರಲ್ಲ. ನೀವು ನಿಮ್ಮ ಕುರಿತಾಗಿ ಯೋಚಿಸುತ್ತಾ ಇರಬಹುದು, ನಾನೊಬ್ಬ ಅನಾಥ, ಎಲ್ಲರೂ ಇದ್ದು ಅನಾಥೆಯಂತೆ ಇದ್ದೇನೆ, ನನ್ನ ಮೇಲೆ ಅಕ್ಕರೆ ತೋರಿಸುವುದಕ್ಕೆ ಯಾರೂ ಇಲ್ಲ ಅಂದುಕೊಳ್ಳುತ್ತೀರಾ? ಯೇಸು ಹೇಳುತ್ತಾನೆ, ನಿನ್ನ ಮೇಲೆ ಅಕ್ಕರೆ ತೋರಿಸಲು ನಾನಿದ್ದೇನೆ ಮಗನೇ, ನಾನಿದ್ದೇನೆ ಮಗಳೇ. ನಾನಿರುವಾಗ ನೀನ್ ಹೇಗೆ ಅನಾಥೆಯಾಗಲು ಸಾಧ್ಯ? ನಾನು ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದೇನೆ, ಮಮತೆ ಇಟ್ಟಿದ್ದೇನೆ. ನಿನ್ನನ್ನು ಬಾಳುವಂತೆ ಮಾಡಲು ನನ್ನನ್ನೇ ಶಿಲುಬೆಯಲ್ಲಿ ಬಲಿಯಾಗಿ ಕೊಟ್ಟೆನು. ನಿನಗೆ ಎಲ್ಲವನ್ನು ಮಾಡುವುದಕ್ಕೆ ನಾನಿರುವಾಗ ನೀನ್ ಹೇಗೆ ಅನಾಥನಾಗಲು ಸಾಧ್ಯ ಎಂದು ದೇವರು ನಿಮ್ಮನ್ನು ನೋಡಿ ಹೇಳುತ್ತಾರೆ. ನೀವು ಸಂತೋಷವಾಗಿ ಹೇಳಿರಿ, ಯೇಸುವೆ, ನೀವು ನನ್ನೊಂದಿಗೆ ಇದ್ದೀರಿ, ನನ್ನ ಸಂಗಡ ಇದ್ದೀರಿ, ನನ್ನೊಳಗೆ ಇದ್ದೀರಿ, ನನಗೆ ತಂದೆಯಾಗಿ, ತಾಯಿಯಾಗಿ, ಸಹೋದರನಾಗಿ, ಸ್ನೇಹಿತನಾಗಿದ್ದೀರಿ. ಆ ರೀತಿ ಸಂತೋಷವಾಗಿ ಹೇಳಿರಿ. ಹೃದಯ ಹರ್ಷದಿಂದ ಉಕ್ಕುತ್ತದೆ. ಹೇಳುವಿರಾ? ಯೇಸುವೆ, ನಾನೊಬ್ಬ ಅನಾಥನಲ್ಲ, ನೀವು ನನಗೆ ತಂದೆಯಾಗಿದ್ದೀರಿ, ತಾಯಿಯಾಗಿದ್ದೀರಿ, ಸ್ನೇಹಿತನಾಗಿದ್ದೀರಿ, ನನ್ನ ಹಿರಿಯ ಸಹೋದರನಾಗಿ ಇದ್ದೀರಿ. ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.